ನಾನು ಪ್ರಭು ಸ್ವದೇಶಿ ಅಂತ. ನಾನು ನಿರಂತರವಾಗಿ ಗೋಕೃಪಾಮೃತನ್ನ ರಾಜ್ಯದಾದ್ಯಂತ ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡೋದು ಮತ್ತೆ ರೈತರಿಗೆ ಕೊಡುವಂತ ಕೆಲಸ ಮಾಡ್ತೀನಿ. ನೇರವಾಗಿ ಗೋಕೃಪಾಮೃತನ ನಮ್ದೇ ಇದು ಗೋಕೃಪಾಮೃತ ನಿರಂತರವಾಗಿ ನಾವು ಅನೇಕ ಕೃಷಿ ಮೇಳಗಳಲ್ಲಿ ಊರುಗಳಲ್ಲಿ ಇದನ್ನ ವಿತರಣೆ ಮಾಡ್ತೀವಿ. ಅದನ್ನ ಕಂಡುಹಿಡಿದವರು ಗೋಪಾಲ್ ಭಾಯ್ ಸುತಾರಿ ಅಂತ. ಇವರು ಬನ್ಸಿಗಿರ್ ಗೋಶಾಲ ಗುಜರಾತ್ನವರು. ಇವರು ಈ ಗೋಕೃಪಾಮೃತನ ಅವರು 1 ಲೀಟರ್ ಫ್ರೀ ಆಗಿ ಎಲ್ಲರಿಗೂ ಕೊಡ್ತಾರೆ. ಅದಕ್ಕೆ 200 ಲೀಟರ್ ಸ್ವಚ್ಛವಾದ ಡ್ರಮ್ಮಿನಲ್ಲಿ ಹಾಕ್ಬೇಕು. ಅದಕ್ಕೆ 2 ಲೀಟರ್ ದೇಶಿ ಆಕಳ ನಾಟಿ ಮಜ್ಜಿಗೆ, ನಾಟಿ ಹಸುವಿನ ಮಜ್ಜಿಗೆ 2 ಲೀಟರ್ ನಾಟಿ ಹಸುವಿನ ಮಜ್ಜಿಗೆ, 2 ಕೆಜಿ ಸಾವಯವ ಬೆಲ್ಲನ ನೀರನ್ನ ಡೈಲ್ಯೂಟ್ ಮಾಡಿ ಅದ್ರೊಳಗೆ ಹಾಕ್ಬೇಕು. ಪ್ರತಿದಿನ ಮುಂಜಾನೆ ಸಾಯಂಕಾಲ 1 ನಿಮಿಷ 1-2 ನಿಮಿಷ 7 ದಿವಸ ರೊಟೇಟ್ ಮಾಡ್ಬೇಕು ಕ್ಲಾಕ್ ವೈಸ್. ಅದು 7 ದಿವಸದಲ್ಲಿ 1 ಲೀಟರ್ ಹೋಗಿ 200 ಲೀಟರ್ ಆಗಿ ಪರಿವರ್ತನೆ ಆಗುತ್ತದೆ. ಇದು ಗೋಕೃಪಾಮೃತ ತಯಾರು ಮಾಡುವಂತ ವಿಧಿ. ಇದನ್ನ ನೀವು ಯಾವುದೇ ತರದ ಎಕ್ಸ್ಪೈರಿ ಇಲ್ಲ, 40 ದಿವಸವರೆಗೂ ನೀವು ಇಡ್ಬೋದು. 40 ದಿವಸ ಒಳಗಡೆ ಮತ್ತೆ ಮಜ್ಜಿಗೆ ಬೆಲ್ಲ ಹಾಕಿದ್ರೆ ಮತ್ತೆ 40 ದಿವಸ ಬರುತ್ತೆ. ಇದೇ ತರ ನೀವು ವಂಶ ಪಾರಂಪರ್ಯವಾಗಿ ಇದನ್ನ ಬಳಸಬಹುದು. ಇದನ್ನ 2ನೇ ಹಂತ ಗೊಬ್ಬರ ತಯಾರು ಮಾಡೋದು. ಅಂದ್ರೆ ಗೋವಿನ ಸಗಣಿಯಿಂದ 2x2 ಲೇಯರ್ ಮಾಡಿ ಅದಕ್ಕೆ ಜಿಗ್ಜಾಗ್ ಹೋಲ್ ಹಾಕಿ ಅದ್ರೊಳಗೆ ಗೋಕೃಪಾಮೃತ ಹಾಕ್ಬೇಕು. ಗೋಕೃಪಾಮೃತ ಹಾಕಿ ಇದನ್ನ 60 ದಿವಸ ಒಳಗೆ ಪ್ರತಿದಿನ ಮುಂಜಾನೆ ಸಾಯಂಕಾಲ ಅದ್ರ ಮೇಲ್ಗಡೆ ಸಿಂಪಡಣೆ ಮಾಡೋದು. ಸಿಂಪಡಣೆ ಮಾಡಿದ್ರೆ 60 ದಿವಸ ಒಳಗೆ ಚಹಾ ಪುಡಿ ತರ ಗೊಬ್ಬರ ತಯಾರಾಗುತ್ತೆ. ಇದು 2ನೇ ಹಂತ. 3ನೇ ಹಂತದಲ್ಲಿ ನೀವು ಭೂಮಿಯಲ್ಲಿ ಇಷ್ಟು ವರ್ಷ ಬಳಸಿರುವಂತಹ ಕೆಮಿಕಲ್ ಆಗ್ಲಿ ರಾಸಾಯನಿಕ ಘಟಕಗಳಲ್ಲಿ ನಾವು ಡಿಟಾಕ್ಸಿನ್ ಮಾಡುವಂತ ಕೆಲಸ ಈ ಗೋಕೃಪಾಮೃತ ಮಾಡುತ್ತೆ. ಒಳಗೆ 160ರಿಂದ 200 ಸೂಕ್ಷ್ಮ ಜೀವಾಣುಗಳ ವೃದ್ಧಿ ಆಗುತ್ತೆ. ಇದನ್ನ ನೀವು ಫ್ಲಡ್ ಇರಿಗೇಷನ್ ಆಗ್ಲಿ, ಡ್ರಿಪ್ ಇರಿಗೇಷನ್ ಆಗ್ಲಿ ಅಥವಾ ಸ್ಪ್ರಿಂಕ್ಲರ್ ಆಗ್ಲಿ ಯಾವುದೇ ತರದ ನೀರಾವರಿಯಲ್ಲಿ ನೀವು ಪ್ರತಿ ತಿಂಗಳ 2000 ಲೀಟರ್ ಕೊಡ್ಬೇಕು. ಅದು ಗೋಕೃಪಾಮೃತ ಕೃಷಿ ಪದ್ಧತಿ 3ನೇ ಹಂತ. 4ನೇ ಹಂತದಲ್ಲಿ ರೈತನ ಅತಿ ಹೆಚ್ಚಾಗಿ ರೋಗ ನಿಯಂತ್ರಣ, ಕೀಟ ನಿಯಂತ್ರಣ, ಗ್ರೋತ್ ಪ್ರಮೋಟರ್ಗಾಗಿ ದುಡ್ಡು ಖರ್ಚಾಗುತ್ತೆ. ಅದನ್ನ ನೀವು ಗೋಕೃಪಾಮೃತ 15 ಲೀಟರ್ ಕ್ಯಾನಿಗೆ 3 ಲೀಟರ್ ಗೋಕೃಪಾಮೃತ 12 ಲೀಟರ್ ನೀರು ಹಾಕಿ ಬೆಳೆಗಳಿಗೆ ವಾರಕ್ಕೆ ಒಂದ್ಸಲ ಸಿಂಪಡಣೆ ಮಾಡಿದ್ರೆ ಯಾವುದೇ ತರದ ರೋಗ ಬರಂಗಿಲ್ಲ, ಕೀಟ ನಿಯಂತ್ರಣ ಆಗುತ್ತೆ. ಕೆಲಸ ಇದು ಗೋಕೃಪಾಮೃತ ಮಾಡುತ್ತೆ. ಹಾಗೆ ಗ್ರೋತ್ ಚೆನ್ನಾಗಿ ಬರುತ್ತೆ, ಫ್ಲವರಿಂಗ್ ಚೆನ್ನಾಗುತ್ತೆ. ಇದು ಗೋಕೃಪಾಮೃತ ವಾರಕ್ಕೆ 1 ಸಲ 3 ಲೀಟರ್ 15 ಲೀಟರ್ಗೆ 3 ಲೀಟರ್ ಗೋಕೃಪಾಮೃತ 12 ಲೀಟರ್ ನೀರು ಹಾಕಿ ಸಿಂಪಡಣೆ ಮಾಡ್ಬೇಕು. ತರಕಾರಿ ಇದ್ರೆ ವಾರಕ್ಕೆ 2 ಸಲ ಸಿಂಪಡಣೆ ಮಾಡಿ. ಇದು ಗೋಕೃಪಾಮೃತ 4ನೇ ಆಯ್ತು. ಇದು ಗೋಕೃಪಾಮೃತ 5ನೇ ಹಂತ. 5ನೇ ಹಂತ ಅಂದ್ರೆ ಎಮರ್ಜೆನ್ಸಿ ಪ್ರೇಮಿ, ಯಾವುದೋ ನಮಗೆ ಗೊತ್ತಿಲ್ಲದಂತ ರೋಗ ಬಂತು ಆ ಸಮಯದಲ್ಲಿ ಫ್ರೆಶ್ ಗೋಮೂತ್ರ 200 ml, ಹಾಗೆ ಹಳೆ ಮಜ್ಜಿಗೆ ಅಂದ್ರೆ 40 ದಿವಸ ಕಾಪರ್ ಇಟ್ಟಿರುವಂತ ಮಜ್ಜಿಗೆಯನ್ನ 200 ml ಅದ್ರೊಳಗೆ ಹಾಕ್ಬೇಕು. ಮತ್ತೆ 2 ಲೀಟರ್ ಗೋಕೃಪಾಮೃತ ಉಳಿದಿದ್ದ ನೀರು ಹಾಕಿ ಒಂದು ಲೈನಿಗೆ ಸಿಂಪಡಣೆ ಮಾಡಿದ್ರೆ ಆ ರೋಗ ಪೂರ್ತಿ ನಿವಾರಣೆ ಆಗುತ್ತೆ. ಈ ತರದ 5 ಹಂತಗಳ ಕೃಷಿ ಮಾಡಿದರೆ ನಿಮಗೆ ಯಾವುದೇ ತರದ ರಾಸಾಯನಿಕ ಬಳಸುವಂತ ಅವಶ್ಯಕತೆ ಇಲ್ಲ. ಜೀರೋ ಫಾರ್ಮಿಂಗ್ ಅಂದ್ರೆ ಯಾವುದೇ ತರ ವೆಚ್ಚ ಇಲ್ಲದೆ ಕೃಷಿ ಮಾಡಬೇಕು.